ಅದಕ್ಕೋಸ್ಕರ ಕಾಯಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಮೈಸೂರು ನಗರದಲ್ಲಿ ಚಿತ್ರನಗರಿ ಮಾಡಬೇಕು ಅಂತೇಳಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದೆ. ಈಗಾಗಲೇ ಬಹುಶಃ 160 ಎಕರೆನ ಈಗಾಗಲೇ ವಾರ್ತಾ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ. 160 ಎಕರೆ. ಬಹುಶಃ DPR ಯಾವಾಗ ಕಂಪ್ಲೀಟ್ ಆಗುತ್ತಪ್ಪ? ಇನ್ನು 2 ತಿಂಗಳಲ್ಲಿ ಡಿಸೆಂಬರ್ ಅಂತ್ಯದ ಒಳಗಡೆ DPR ಕಂಪ್ಲೀಟ್ ಆಗ್ತದೆ. ಇಲ್ಲಿ ಮೈಸೂರಿನಲ್ಲಿ PPP ಮಾಡೆಲ್ನಲ್ಲಿ ಎಂಥದ್ದು ಚಿತ್ರನಗರಿ, ಮೈಸೂರನ್ನು ಚಿತ್ರನಗರಿ ಅಂತೇಳಿ ಇಲ್ಲೇ ಕೂತಿದ್ದಾರೆ ಬಾಬು ರಾಜೇಂದ್ರ ಬಾಬು ರಾಜೇಂದ್ರ ಸಿಂಗ್ ಬಾಬು ಅವ್ರ ಸಿಸ್ಟರ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದೀವಿ ಈಗ ಮೊನ್ನೆ. ಮಾಡ್ತೇವೆ. ಡಿಸೆಂಬರ್ ಕೊನೆ ಒಳಗಡೆ DPR ಆದಮೇಲೆ ಟೆಂಡರ್ ಕರೆದು ಆದಷ್ಟು ಜಾಗ್ರತೆ ಮಾಡ್ತೀವಿ. ಅದು ಮಾಡೋಕ್ಕೋಸ್ಕರ 160 ಎಕರೆ ಹ್ಯಾಂಡ್ ಓವರ್ ಮಾಡಿರೋದು ವಾರ್ತಾ ಇಲಾಖೆಗೆ. ಮಾಡಬೇಕು ಅಂತ ಮನಸ್ಸಿಲ್ಲದೆ ಹೋಗಿದ್ರೆ 160 ಎಕರೆ ಜಮೀನನ್ನು ಕೊಡ್ತಾ ಇದ್ವಾ? ಸರ್ಕಾರಿ ಜಮೀನನ್ನು ಮಾಡ್ತೀವಿ. ಹೈದರಾಬಾದ್ನಲ್ಲಿ ಹೇಗೆ ಫಿಲ್ಮ್ ಸಿಟಿ ಇದೆ, ಅದೇ ಮಾದರಿನಲ್ಲಿ ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗೋವಿಂದರಾಜನ ಪಕ್ಕದಲ್ಲಿ ಕೇಳಿ, ಗೋವಿಂದು ಕೇಳಿ. ನನ್ನ ಕೇಳೋದಕ್ಕಿಂತ ಹೆಚ್ಚಾಗಿ ಗೋವಿಂದು ಕೇಳಿದ್ರೆ ಎಲ್ಲ ಹೇಳ್ತಾರೆ. ಅವರು ಚಲನಚಿತ್ರ ಫೀಲ್ಡ್ನಲ್ಲೇ ಇದ್ದಾರೆ. ನಾನು ಪುಟ್ಟಣ್ಣನ ಕೇಳಿದೆ, ನೀನು ಯಾಕಪ್ಪ ಬಂದಿದ್ದೀಯ ಇಲ್ಲಿ ಅಂತ. ನಾನು ಪ್ರೊಡ್ಯೂಸರ್ ಆಗಿದ್ದೆ ಸರ್ ಒಂದು ಸಿನಿಮಾಕ್ಕೆ, ಆ ಚಿತ್ರಕ್ಕೆ ಪ್ರಶಸ್ತಿ ಬಂದಿದೆ, ಅದಕ್ಕೋಸ್ಕರ ಬಂದಿದ್ದೀನಿ ಅಂತ. ನೋಡಿ, ಅವರು ಪ್ರೊಡ್ಯೂಸರು. ಅದೇನೇ ಆಗಲಿ, ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ, ಕನ್ನಡ ಚಿತ್ರಗಳ ಬೆಳವಣಿಗೆಗೆ, ಕನ್ನಡ ಭಾಷೆಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.